ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ 2024-25ನೇ ಸಾಲಿಗೆ ವಿವಿಧ ಪ್ರತಿಭಾವಂತ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಅಂದರೆ ಸ್ಕಾಲರ್ಶಿಪ್ಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ. ಅದನ್ನು ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಅಕೌಂಟಿಗೆ DBT ಮೂಲಕ ಹಣ ಜಮಾ ಆಗುತ್ತೆ, ಅಂದರೆ ಸ್ಕಾಲರ್ಶಿಪ್ ಜಮಾ ಆಗುತ್ತೆ. ಅದನ್ನು ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಹೇಗೆ ಸಲ್ಲಿಸಬೇಕಂತ ತಿಳಿಸ್ಕೊಡ್ತೀನಿ ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, ಗೂಗಲಲ್ಲಿ ಸೇವಾ ಸಿಂಧು ಲಾಗಿನ್ ಅಂತ ಸರ್ಚ್ ಮಾಡಿ. ತದನಂತರ ಸೇವಾ ಸಿಂಧು ಅಂತ ಬರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿ. ತದನಂತರ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟ್ರ್ ಮಾಡಿ. ಸೇವಾ ಸಿಂಧು ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ ಎಂಟ್ರ್ ಮಾಡಿ. ಇಲ್ಲಿ OTP ಹಾಕಬೇಕು. ಪಾಸ್ವರ್ಡ್ ಹಾಕಿದರೆ ಇದು ಲಾಗಿನ್ ಆಗೋಲ್ಲ. OTP ಹಾಕಿ ತದನಂತರ ಈ ಕ್ಯಾಪ್ಚಾ ಕೋಡನ್ನು ಎಂಟ್ರ್ ಮಾಡಿ ಲಾಗಿನ್ ಮಾಡಬೇಕು. ನೋಡಿ, ನೀವು ಒಂದು ವೇಳೆ ನಾವು ಸೇವಾ ಸಿಂಧು ಮೂಲಕ ಅರ್ಜಿ ಸಲ್ಲಿಸಲು ಇಷ್ಟ ಇಲ್ಲ ಅಂದರೆ ಕರ್ನಾಟಕ ಒನ್, ಗ್ರಾಮ ಒನ್, ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ಕೂಡ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಲಾಗಿನ್ ಆದ ನಂತರ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತಿದೆ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅಲ್ಲಿರ್ತಕ್ಕಂಥ ಎಲ್ಲ ಸರ್ವಿಸ್ಗಳು ಓಪನ್ ಆಗ್ತವೆ. ಇಲ್ಲಿ ಡಿಸೇಬಿಲಿಟಿ ಅಂತ ಸರ್ಚ್ ಮಾಡಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಡಿಸೇಬಿಲಿಟಿ ಅಂತ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಸ್ಕ್ರಾಲ್ ಅಪ್ ಮಾಡ್ತಾ ಬನ್ನಿ. ಇಲ್ಲಿದೆ ನೋಡಿ, ಪ್ರೈಸ್ ಮನಿ ಫಾರ್ ಮೆರಿಟ್ ಸ್ಕಾಲರ್ಶಿಪ್ ಡಿಸೇಬಿಲಿಟಿ ಸ್ಟೂಡೆಂಟ್ ಅಂತ ಇದನ್ನ ಕ್ಲಿಕ್ ಮಾಡಿ. ನೋಡಿ, ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಪ್ರತಿಭಾವಂತ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತೆ ಹೆಸರನ್ನು ಎಂಟರ್ ಮಾಡಿ. ತದನಂತರ ಆಧಾರ್ ಪ್ರಕಾರ ಅರ್ಜಿದಾರರ ಹೆಸರನ್ನು ಎಂಟರ್ ಮಾಡಿ, ಮೊಬೈಲ್ ನಂಬರ್ ಎಂಟರ್ ಮಾಡಿ. ತದನಂತರ ತಂದೆ ತಾಯಿಯ ಹೆಸರು ಅಥವಾ ಲಿಂಗವನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ವಾಸ ಸ್ಥಳ, ಫಲಾನುಭವಿ ವಯಸ್ಸು, ಅಡ್ರೆಸ್ಸು ಅಂದರೆ ವಿಳಾಸ, ಜಾತಿ ಮತ್ತು ಪ್ರವರ್ಗ, ತಾಲೂಕು, ಜಾತಿ ಪ್ರಮಾಣಪತ್ರದ RD ಸಂಖ್ಯೆ, ಗ್ರಾಮ, ಜಾತಿಯ ಹೆಸರು ಮತ್ತು ಆದಾಯ ಪ್ರಮಾಣಪತ್ರದ RD ಸಂಖ್ಯೆ, ಅಂಗವಿಕಲತೆಯ ವಿಧ, ಇನ್ಕಮ್, ಆದಾಯ ಪ್ರಮಾಣಪತ್ರ, ಹಿಂದಿನ ವರ್ಷದ ಪರೀಕ್ಷೆಯಲ್ಲಿ ಅರ್ಜಿದಾರ ಪಡೆದ ಅಂಕಗಳು ಅಂದರೆ ಮಾರ್ಕ್ಸು, ಮೀಸಲಾತಿ ಎಲ್ಲ ಮಾಹಿತಿನ ಎಂಟರ್ ಮಾಡಿ. ನಿಮ್ಮ ಒಂದು ರಿಸಲ್ಟ್ ಕೂಡ ಎಂಟರ್ ಮಾಡಿ. ನಿಮ್ಮ ವಿಧಾನಸಭಾ ಕ್ಷೇತ್ರ ತೊಗೊಂಡು ಆ ಅಗ್ರಿ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟರೆ ಸಾಕು. ನೀವು KYC ಮಾಡುವ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಆ ಕುರಿತು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.